ಮಾನವೀಯತೆಯ ಹಾದಿಯಲ್ಲಿ ಸಾಗುವ SYS ಸೌಹಾರ್ದ ಸಂಚಾರದಿ ನೈಜ ಪ್ರೀತಿಯನ್ನು ತಿಳಿದುಕೊಳ್ಳು ಮಾನವ SYS ಸೌಹಾರ್ದ ಸಂಚಾರದಿ. ಇಂದಿನ ಈ ಒಂದು ಕಲುಷಿತ ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಪಕ್ಷ ಪಂಥ ಭೇದವಿಲ್ಲದೆ ನಾವು ಮಾನವರು ಅಂತ ಹೇಳುವಂತಹ ಬದುಕಬೇಕಾದಂತಹ ಒಂದು ಅನಿವಾರ್ಯತೆ ನಮ್ಮ ಮುಂದೆ ಇರುವಾಗ ಈ ಪ್ರಪಂಚದಲ್ಲಿ ಅಶಾಂತಿ ಅಸಹಿಷ್ಣುತೆ ಇರುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ತೊಡೆದು ನಾವು ಮಾನವೀಯತೆಯನ್ನು ಬೆಸೆಯೋಣ ಅಂತ ಹೇಳುವಂತಹ ಒಂದು ದೊಡ್ಡ ಸಂದೇಶದೊಂದಿಗೆ ಸಹೋದರತೆಯನ್ನ ಸಾಮರಸ್ಯವನ್ನ ಈ ನಾಡಿನಲ್ಲಿ ಬಿತ್ತಬೇಕು. ಈ ಬಿತ್ತಿದಂತಹ ಬೀಜ ನಮ್ಮ ಮುಂದಿನ ಜನಾಂಗಕ್ಕೆ ಕೂಡ ಒಂದು ಒಳ್ಳೆಯ ಸಂದೇಶವನ್ನ ನೀಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಸೌಹಾರ್ದ ಸಂಚಾರ, ಸೌಹಾರ್ದ ನಡಿಗೆ ಸುಳ್ಯದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದಿದೆ. ಎಲ್ಲ ಧರ್ಮಗಳ ಮುಖಂಡರುಗಳು, ಸಾಮಾಜಿಕ ಮುಖಂಡರುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಅತ್ಯಂತ ಈ ಒಂದು ಮಳೆಯ ಸಂದರ್ಭದಲ್ಲಿ ಕೂಡ ಹೆಜ್ಜೆಗೆ ಹೆಜ್ಜೆ ಹಾಕುತ್ತಾ ಕೈಗೆ ಕೈ ಹಿಡಿಯುತ್ತಾ ನಾವು ಸಹೋದರರು, ನಾವು ಸಾಮರಸ್ಯದ ಸಂಕೇತ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಈ ಭಾರತ ಮಾತೆಯ ಮಕ್ಕಳು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈ ಭೂಮಿಗೆ, ಈ ನಾಡಿಗೆ, ಈ ದೇಶಕ್ಕಾಗಿ ನಮ್ಮನ್ನು ಸಮರ್ಪಿಸಲು ಸಿದ್ಧ ಅಂತ ಹೇಳುವಂತಹ ಒಂದು ಸಂದೇಶದೊಂದಿಗೆ ಸಾಗಿ ಬಂದಂತಹ ಈ ಒಂದು ಸೌಹಾರ್ದ ಸಂಚಾರ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಕಳೆದ 31 ವರ್ಷಗಳಿಂದ ಈ ಒಂದು ಸೌಹಾರ್ದದ ಸಂದೇಶವನ್ನು ನಮ್ಮ ಕಾರ್ಯಕರ್ತರಿಗೆ, ಊರಿನ, ನಮ್ಮ ನಾಡಿನ, ಕರ್ನಾಟಕದ, ಇಡೀ ಭಾರತದ ಎಲ್ಲ ಜನತೆಗೂ ಕೂಡ ಸೌಹಾರ್ದ ಸಂದೇಶವನ್ನು ಹೇಳಿಕೊಡ್ತಾ ಬಂದಿದೆ. ನಮಗೆ ಗೊತ್ತಿರಬಹುದು, ಇದು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘದ ಪ್ರಥಮ ಸೌಹಾರ್ದ ವೇದಿಕೆಗಳಲ್ಲ. ಲಕ್ಷಾಂತರ ಕಾರ್ಯಕರ್ತರು ಸುನ್ನಿ ಯುವಜನ ಸಂಘಕ್ಕೆ ಇದೆ, ಹಲವು ಯೂನಿಟ್ಗಳಿದೆ, ಹಲವು ಜಿಲ್ಲೆಗಳಲ್ಲಿ ಸುನ್ನಿ ಕಾರ್ಯಕರ್ತರು SYS ನ ಜಿಲ್ಲಾ ಸಮಿತಿಗಳಿದೆ. ಆ ಎಲ್ಲ ಲಕ್ಷಾಂತರ ಕಾರ್ಯಕರ್ತರಿಗೆ ಅವರಿಗೆ ನೀಡುವಂತಹ ತರಗತಿಗಳು, ಅವರಿಗೆ ನೀಡುವಂತಹ ಬೋಧನೆಗಳು ಎಲ್ಲವೂ ಕೂಡ ಅದು ಸೌಹಾರ್ದದ ಬೋಧನೆಗಳಾಗಿದೆ. ಅದರಿಂದಲೇ ಲಕ್ಷಾಂತರ ಯುವ ಪಡೆಯನ್ನು, ಸೌಹಾರ್ದದ ಪಡೆಯನ್ನು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ನೀಡಿದ್ದೇವೆ. ನಿಮಗೆ ಗೊತ್ತಿರಬಹುದು, ಖಂಡಿತವಾಗಿಯೂ ಈ ನಡೆದಿರುವಂತಹ ಈ ಒಂದು ಸೌಹಾರ್ದ ಸಂಚಾರ ಇದು ಯಾವತ್ತೂ ವಿಫಲಗೊಳ್ಳುವುದಿಲ್ಲ ಎಂಬುದನ್ನು ನಮಗೆ ಕಳೆದ 2-3 ದಿನಗಳಲ್ಲಿ ನಡೆದಂತಹ ನಮ್ಮ ಸಂಚಾರದ ವೇಳೆಯಲ್ಲಿ ಜಾತಿ, ಮತ, ಪಂಗಡಗಳನ್ನು ಎಲ್ಲವನ್ನು ಬದಿಗಿಟ್ಟುಕೊಂಡು ನಾನು ಭಾರತೀಯ, ನಾನೊಂದು ಮಾನವ, ನಾನು ಮನುಷ್ಯ ಎಂಬ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜನಾಂಗದವರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಖಂಡಿತವಾಗಿಯೂ ಇದು ಯಶಸ್ವಿಯಾಗಲಿದೆ. ಇದು ಒಂದು SYS ನ ಸಮಾರಂಭ, ಈ ನಡಿಗೆ, ಈ ಸಂಚಾರದ ಸಮಾರಂಭ ಆಗಿರಬಹುದು. ಖಂಡಿತ ಇದು ಯಾವತ್ತೂ ಕೂಡ ಇಲ್ಲಿಗೆ ನಾವು ಕೊನೆಗೊಳಿಸುವುದಿಲ್ಲ. ಮುಂದೆಯೂ ಕೂಡ ನಮ್ಮ ಎಲ್ಲಾ ಕೇಂದ್ರಗಳಲ್ಲೂ ಈ ಒಂದು ಸೌಹಾರ್ದದ ವೇದಿಕೆಗಳನ್ನು ಒಟ್ಟು ಮಾಡಿ ಸೌಹಾರ್ದ, ಈ ಹಿಂದೆ ನಮ್ಮಡೆಯಲ್ಲಿರುವಂತಹ ಸೌಹಾರ್ದದ ಒಂದು ವಾತಾವರಣ ಖಂಡಿತವಾದ ಎಲ್ಲ ಊರುಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅದೇ ರೀತಿ ಯೂನಿಟ್, ಅದೇ ರೀತಿ ನಮ್ಮ ಎಲ್ಲ ಸಂವಿಧಾನಗಳಲ್ಲೂ ಕೂಡ ಈ ಒಂದು ಸೌಹಾರ್ದದ ಈ ಒಂದು ವೇದಿಕೆಯನ್ನು ವೃದ್ಧಿಸಿ ಇನ್ನು ಮುಂದೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಅತಿ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಯಾವತ್ತೂ ಕೂಡ ಕೋಮು ಗಲಭೆಗಳು ನಡೆಯಬಾರದು. ಒಂದು ಮನುಷ್ಯ ಇನ್ನೊಂದು ಮನುಷ್ಯನನ್ನು ಕೊಲ್ಲುವಂತಹ ಅವಸ್ಥೆಗಳು ಯಾವತ್ತೂ ಕೂಡ ನಮಗೆ ಬರಬಾರದು. ಪರಸ್ಪರ ಕಾಣುವಾಗ ಮುಗಳ್ನಗೆಯಿಂದ ಸಲಾಂ ಹೇಳಿ ಹಸ್ತಲಾಘವ ನೀಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕುವಂತಹ ಒಂದು ಸಂದರ್ಭ ಖಂಡಿತವಾಗಿಯೂ ನಮಗೆ ಬರಬೇಕಾಗಿದೆ. ಅದಕ್ಕಾಗಿದೆ ಸುನ್ನಿ ಯುವಜನ ಸಂಘ ಈ ಒಂದು ಸಂಚಾರವನ್ನು ಏರ್ಪಡಿಸಿರುವುದು. ಖಂಡಿತ ಇದು ವಿಫಲವಾಗುವುದಿಲ್ಲ. ಕಾರಣ ಏನೆಂದರೆ ನಿಮಗೆ ಗೊತ್ತಿರಬಹುದು, ನಮ್ಮ ನೇತಾರರಾದ ಸುಲ್ತಾನ್ AP ಅಬೂಬಕರ್ ಮುಸ್ಲಿಯಾರ್ ತವ್ವಲಲ್ಲಾಹು ಉಮ್ರ ಅವರು ನಮ್ಮ
ಅವರಾಗಿದೆ ನಮ್ಮ ನಿರ್ದೇಶಕರು, ಅವರಾಗಿದೆ ನಮ್ಮ ಸುಪ್ರೀಂ. ಅವರು ಎಂದು ಇಡೀ ವಿಶ್ವದಲ್ಲಿ ಮಾನವತೆಯನ್ನು ಬೋಧಿಸುವಂತಹ ಕೆಲಸವನ್ನು ಅವರು ಮಾಡುತ್ತಾ ಇದ್ದಾರೆ. ಅವರ ನಿರ್ದೇಶದ ಅಡಿಯಲ್ಲಿ ನಡೆಯುವಂತಹ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಕರ್ನಾಟಕ ಮುಸ್ಲಿಂ ಜಮಾತ್ ಸೇರಿದಂತೆ ಎಲ್ಲ ಸಂಘಟನಾ ಕುಟುಂಬ ಖಂಡಿತವಾಗಿಯೂ ಅವರ ನಿರ್ದೇಶದಂತೆ ನಡೆಯುವಾಗ ಯಾವತ್ತೂ ಕೂಡ ಈ ಒಂದು ಸಂಘಟನೆಯ ಈ ಒಂದು ಶ್ರಮ ವಿಫಲಗೊಳ್ಳುವುದಿಲ್ಲ ಎಂಬ ವಿಶ್ವಾಸ ಖಂಡಿತ ನಮಗಿದೆ. ಆದ್ದರಿಂದಲೇ ನಮ್ಮ ಇಲ್ಲಿರುವ ಎಲ್ಲ ಮತ ಧರ್ಮದ, ಅದೇ ರೀತಿ ಸಾಂಸ್ಕೃತಿಕ, ಅದೇ ರೀತಿ ರಾಜಕೀಯ ನೇತಾರರು ಎಲ್ಲರೂ ಕೂಡ ಈ ಒಂದು ಹೆಜ್ಜೆ, ಸಾವಿರಾರು ಹೆಜ್ಜೆಗಳನ್ನು ನಾವು ಕರ್ನಾಟಕ ಉಡುಪಿಯಿಂದ ಇಲ್ಲಿಯವರೆಗೆ ನಾವು ಲಕ್ಷಾಂತರ ಹೆಜ್ಜೆಯನ್ನು ಹಾಕಿದ್ದೇವೆ. ಇವೆಲ್ಲ ಒಂದೊಂದು ಹೆಜ್ಜೆಗೂ ಕೂಡ ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ ನಮಗೆ ಫಲ ಕಾಣಲಿದೆ ಎಂಬ ವಿಶ್ವಾಸ ಖಂಡಿತ ಸುನ್ನಿ ಯುವಜನ ಸಂಘಕ್ಕೆ ಇದೆ ಎಂಬ. ಜೀವನೋಪಾಯಕ್ಕಾಗಿ ದುಡಿಯುವ ವ್ಯಕ್ತಿ ಸಂಜೆ ಮನೆಗೆ ಬರಳುವ ಧೈರ್ಯ ಇಲ್ಲ. ಯಾರು ಯಾವಾಗ ಯಾರನ್ನು ಬೇಕಾದರೂ ಕೊಲ್ಲಬಹುದು, ಹಲ್ಲೆ ಮಾಡಬಹುದು, ಮಾನಹಾನಿ ಜೀವಹಾನಿಗಳನ್ನು ಮಾಡಬಹುದು. ಇಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಪರಿಹಾರ ಒಂದು ಮಾತ್ರ, ಹೃದಯವಂತಿಕೆ. ನಾವು ಯಾಕಾಗಿ ಇವತ್ತು ಈ ಒಂದು ಸ್ಲೋಗನ್, ಈ ಒಂದು ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡಿದ್ದೇವೆ, ಹೃದಯಗಳನ್ನು ಬೆಸೆಯೋಣ. ನಮಗೆ ಜಾತಿ, ಮತ, ಪಕ್ಷ, ಪಂಗಡಗಳೆಲ್ಲ ಇರಬಹುದು. ನಾನೊಬ್ಬ ಮುಸ್ಲಿಮನಾಗಿ ನಾನು ಇರಬೇಕು. ಸೌಹಾರ್ದ ಅಂತ ಹೇಳಿದ್ರೆ ಏನು? ಒಳ್ಳೆಯ ಹೃದಯ. ನಾನೊಬ್ಬ ಮುಸ್ಲಿಮನಾಗಿ ಹಿಂದೂಗಳ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುವುದು ಬೇಡ. ಇಲ್ಲಿ ಸ್ವಾಮೀಜಿಗಳಿದ್ದಾರೆ, ಅವರು ಮಸೀದಿಯಲ್ಲಿ ಬಂದು ಟೊಪ್ಪಿ ಇಟ್ಟು ನಮಾಜ್ ಮಾಡುವುದು ಬೇಡ. ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಲಿ, ಆದರೆ ಮುಸ್ಲಿಮನಾದ ನನ್ನನ್ನು ಮಸೀದಿಗೆ ಹೋಗಲಿಕ್ಕೆ ಬಿಟ್ಟು ಬಿಡಲಿ, ಅದು ಸೌಹಾರ್ದತೆ. ನಾನು ಮಸೀದಿ ಹೋಗಿ ನಾನು ಅಲ್ಲಿ ನಮಾಜ್ ಮಾಡ್ತೇನೆ, ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅವರನ್ನು ಅಲ್ಲಿಗೆ ಹೋಗ್ಲಿಕ್ಕೆ ನಾನು ಬಿಟ್ಟು ಬಿಡಬೇಕು, ಅದು ಸೌಹಾರ್ದತೆ. ಇಂಥ ಒಂದು ಸೌಹಾರ್ದತೆಯಿಂದ ಮಾತ್ರ ಭಾರತ ಇವತ್ತು ಸ್ವತಂತ್ರವಾಗಲಿಕ್ಕೆ ಸಾಧ್ಯ ಆಯಿತು. ಗಾಂಧೀಜಿಯವರು ಹಿಂದೂ ಆಗಿದ್ದರು, ಪಕ್ಕಾ ಹಿಂದೂ. ಡಾಕ್ಟರ್ ಆನಿ ಬೆಸೆಂಟ್ ಕ್ರಿಶ್ಚಿಯನ್ ಆಗಿದ್ದರು. ಅಬುಲ್ ಕಲಾಂ ಆಜಾದ್ ಮೌಲಾನಾ ಮುಸ್ಲಿಮರಾಗಿದ್ದರು. ಆದರೆ ಅವರೆಲ್ಲ ಆಗಿದ್ದುಕೊಂಡೇ ರಾಷ್ಟ್ರದ ವಿಷಯ ಬಂದಾಗ ಅವರು ಭಾರತೀಯರಾಗಿರ್ಬೇಕು. ದೇವನ ವಿಷಯದಲ್ಲಿ ನಾವು ದೇವನ ಅನುಯಾಯಿಗಳಾಗಬೇಕು, ದೇವನ ನಂಬುಗರಾಗಬೇಕು. ದೇಶದ ವಿಷಯ ಬಂದಾಗ ನಾವು ಭಾರತೀಯರಾಗಬೇಕು. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಕಡೆಗಳಲ್ಲಿ ಬಹಳ ಮುಖ್ಯವಾಗಿ ಯುವಜನರು ಇವತ್ತು ದಾರಿ ತಪ್ಪುವವರು ಹೆಚ್ಚಾಗಿ ಯುವಜನರು ಇದ್ದಾರೆ. ಅಶುಬಾಬು ಶೋಬತುಂ ಮಿನಲ್ ಜುನೂನ್. ಹುಜೂರ್ ಅಕ್ರಮ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯೌವನ ಒಂದು ಬಗೆಯ ಹುಚ್ಚು. ಇವತ್ತು ನೀವು ನೋಡ್ತೀರಿ ಅಡಿಕ್ಷನ್ಸ್ಗಳು, ಡ್ರಗ್ಸ್ ಅಡಿಕ್ಷನ್ ಸೇರಿ ವಿವಿಧ ಅಡಿಕ್ಷನ್ಗಳು. ಯಾರು? ಯುವಕರು. ಯೌವನ ಒಂದು ಹುಚ್ಚಾಗಿ ಎಲ್ಲ ಕೆಡುಕುಗಳಲ್ಲಿ ಯುವಕರನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಸುನ್ನಿ ಯುವಜನ ಸಂಘ ನಮ್ಮ ಸಮಾಜದ ಯುವಕರನ್ನು ಒಗ್ಗೂಡಿಸಿ ಅವರಲ್ಲಿ ನೈತಿಕತೆಯನ್ನು ಮೂಡಿಸುವ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ಉಂಟು ಮಾಡುವಂತಹ ಒಂದು ಕೆಲಸವನ್ನು ಬಹಳ ಚಂದವಾಗಿ ಮಾಡ್ತಾ ಇದೆ. ನನ್ನ ಪ್ರೀತಿಯ ಬಂಧುಗಳೇ, ಹೃದಯವಂತಿಕೆ. ಇವತ್ತು ನಮ್ಮಲ್ಲಿ ಸೊತ್ತು ಬೇಕಾದಷ್ಟಿದೆ, ಮನೆಗಳು ವಿಶಾಲ ಆಗಿದೆ, ಮನಸ್ಸು ಸಣ್ಣದಾಗಿದೆ, ಜ್ಞಾನ ಹೆಚ್ಚಾಗಿದೆ. ಪ್ರತಿಯೊಬ್ಬರ ಹೆಸರಿನೊಳಗೆ ಅವನ ಹೆಸರಿನಲ್ಲಿ ಡಿಗ್ರಿಗಳು, PGಗಳು, PhDಗಳೆಲ್ಲ ಇರ್ತದೆ. ಆದರೆ ವಿವೇಕ ಕಡಿಮೆಯಾಗಿದೆ, ಹೃದಯವಂತಿಕೆ ಮಾತ್ರ ಕಡಿಮೆಯಾಗಿದೆ. ಆದ್ದರಿಂದ ಹೃದ್ರೋಗ ಹೆಚ್ಚಾಗಿದೆ. ಡಾಕ್ಟರ್ BM ಹೆಗಡೆಯಂತಹ ವಿಶ್ವಪ್ರಸಿದ್ಧ ಕಾರ್ಡಿಯಾಲಜಿಸ್ಟ್ಗಳು ಹೇಳ್ತಾರೆ, ಯಾವಾಗ ಮನುಷ್ಯನ ಮನಸ್ಸು ಕೆಟ್ಟು ಹೋಗ್ತದೆ ಆಗ ಮನುಷ್ಯನ ಆರೋಗ್ಯ ಕೆಟ್ಟು ಹೋಗುತ್ತದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಮುಂದೆ, ಇವತ್ತಿನ ಆಧುನಿಕ ಸಂಶೋಧನೆಗಳು ಬರುವುದಕ್ಕಿಂತ ಮುಂದೆ ಹೇಳಿದರು, ಅಲಾ ವ ಇನ್ನ ಫಿಲ್ ಜಸದಿ ಮುದ್ಗಾ. ತಿಳ್ಕೊಳ್ಬೇಕು, ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಒಂದು ಮಾಂಸದ ಪಿಂಡ ಇದೆ. ಅದು ಚೆನ್ನಾಗಿದ್ದರೆ ಮನುಷ್ಯನಿಡೀ ಚೆನ್ನಾಗಿರ್ತಾರೆ, ಅದು ಹಾಳಾದರೆ ಮನುಷ್ಯನಿಡೀ ಹಾಳಾಗಿ ಹೋಗ್ತಾನೆ. ಅಲಾ ವಹಿಯಲ್ ಕಲ್, ಇಟ್ಸ್ ಹಾರ್ಟ್. ಹೃದಯ ಚೆನ್ನಾಗಿದೆಯೋ ಮನುಷ್ಯ ಚೆನ್ನಾಗಿರ್ತಾನೆ. ಮನುಷ್ಯ ಚೆನ್ನಾಗಿರ್ತಾನೋ ಸಮಾಜ ಚೆನ್ನಾಗಿರ್ತದೆ. ಸಮಾಜ ಚೆನ್ನಾಗಿರ್ತದೋ ರಾಷ್ಟ್ರ ಚೆನ್ನಾಗಿರ್ತದೆ. ರಾಷ್ಟ್ರಗಳು ಚೆನ್ನಾಗಿರ್ತದೋ ಇಡೀ ಜಗತ್ತು ಚಂದವಾಗಿರ್ತದೆ. ಆದ್ದರಿಂದಲೇ ನಾವೆಲ್ಲರೂ ಇವತ್ತು ಏನು ತಿಳ್ಕೊಂಡಿದ್ದೇವೆ, ಹೃದಯಗಳು, ನಡಿಗೆ. ನಮಗೆ ಈ ನಡಿಗೆಗೂ ನಾವು ಮೊನ್ನೆ ಬೆಳಗ್ಗೆ ಕುಂದಾಪುರದಿಂದ ಆರಂಭ ಮಾಡಿದಂತ ಈ ಒಂದು ಸೌಹಾರ್ದ ಸಂಚಾರ, ಈ ಸಂಚಾರದಲ್ಲಿ ನಾವು ಕಿಲೋಮೀಟರ್ ಗಟ್ಟಲೆ ನಡೆದಿದ್ದೇವೆ. ನಡೆಯುವಾಗ ನನ್ನ ಒಂದು ಕೈಯಲ್ಲಿ ಸ್ವಾಮೀಜಿ ಹಿಡಿದಿದ್ರು, ಇನ್ನೊಂದು ಕೈಯಲ್ಲಿ ಫಾದರ್ ಅವರು ಹಿಡಿದಿದ್ರು.
ಮತ್ತೊಂದು ಕಡೆಯಲ್ಲಿ ಪ್ರವಾದಿಗಳ ಕುಟುಂಬ ಪರಂಪರೆಗೆ ಸೇರಿದ ತಂಗಳುಗಳು ಶಹೀದ್ಗಳು ಹಿಡಿದಿದ್ದರು. ಇನ್ನೊಂದು ಕಡೆಯಲ್ಲಿ ಇಸ್ಲಾಂ ಧರ್ಮವನ್ನು ಚೆನ್ನಾಗಿ ಅರಿತು ಕಲಿತು ಪಾಲಿಸುವ ಉಲಮಾಗಳು ಹಿಡಿದರು. ಅಲ್ಲಿ ದುಬರಳಕ ಲಕ್ಷ್ಮಣರಂತ ಹಿಂದೂ ಚಿಂತಕರು, ಧಾರ್ಮಿಕ ಚಿಂತಕರು ಹಿಡಿದಿದ್ದರು. ಆದರೆ ನಾವು ಯಾವತ್ತೂ ಕೂಡ ಇದು ಮುಸ್ಲಿಮರ ಕೈ, ಇದು ಹಿಂದುವಿನ ಕೈ ಅಂತ ನೋಡ್ಲಿಲ್ಲ. ಯಾಕೆ? ನಾವು ಮೊತ್ತ ಮೊದಲು ಧರ್ಮ. ನಾವಿಲ್ಲಿ ಬಂದಾಗ ನಮ್ಮನ್ನು ಅತ್ಯಂತ ವೈಭವದಿಂದ ಸ್ವಾಗತಿಸಿದ್ದು ಈ ಮಳೆ. ಈ ಮಳೆ ನಮ್ಮನ್ನು ಎಲ್ಲ ಕಡೆಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ವಾಗತ ಮಾಡಿದೆ. ಅದು ನಮಗೊಂದು ನಮ್ಮ ಈ ಪ್ರಕೃತಿ ನಮಗೆ ಒಂದು ಸಂತೋಷವನ್ನು, ಒಂದು ಸಂದೇಶವನ್ನು ಕೊಟ್ಟಿದೆ. ಅದು ಯಾವುದು ಅಂತ ಕೇಳಿದರೆ, ಓ ಜನರೇ, ನಾನು ಪ್ರಕೃತಿ, ನಾನು ಮಳೆ, ಅಲ್ಲಾಹನ ಅನುಗ್ರಹ. ನಮ್ಮ ಪ್ರವಾದಿಗಳು ಹೇಳ್ತಾರೆ, ಮಳೆ ದೇವನ ಅನುಗ್ರಹ. ಮಳೆ ಇಲ್ಲದಿದ್ದರೆ ಬೆಳೆ ಇಲ್ಲ, ಇಳೆ ಎಲ್ಲ ನಾಶವಾಗಿ ಹೋಗ್ತದೆ. ಆ ಮಳೆಯನ್ನು ಕೊಡುವಾಗ ಇವತ್ತು ಮುಸ್ಲಿಮರ ಕಾರ್ಯಕ್ರಮ ಇದೆ, ಆದ್ದರಿಂದ ಮಳೆ ಬೇಡ. ಇವತ್ತು ಹಿಂದೂಗಳ ಕಾರ್ಯಕ್ರಮ, ಮಳೆ ನಿಲ್ಲಿಸುವ ಅಲ್ಲ. ಮಳೆ ಕೊಡುವಾಗ ಎಲ್ಲರಿಗೂ ಮಳೆ, ಬಿಸಿಲು ಕೊಡುವಾಗ ಎಲ್ಲರಿಗೂ ಬಿಸಿಲು. ಒಂದು ವೇಳೆ ಏನಾದ್ರೂ ಒಂದು ಅವಘಡ ಸಂಭವಿಸಿ ಒಬ್ಬನಿಗೆ ರಕ್ತ ಬೇಕಾದ್ರೆ ಯಾವ ರಕ್ತ ಸಾಕ್ತದೆ? ಈ ರೀತಿ ಈ ಪ್ರಕೃತಿ ಎಲ್ಲರಿಗೂ ಒಂದೇ. ಪ್ರವಾದಿ ಇಬ್ರಾಹಿಂ, ಪ್ರವಾದಿ ಪೈಗಂಬರ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುತ್ತಜ್ಜ ಇಬ್ರಾಹಿಂ, ಅವರ ಹತ್ರ ಒಬ್ಬ ಮಜೂಸಿ ಬರ್ತಾನೆ. ಮಜೂಸಿ ಅಂತ ಹೇಳ್ತಾರೆ ಬೆಂಕಿಯನ್ನು ಪೂಜೆ ಮಾಡುವವ. ಅವ ಬಂದು ಅನ್ನ ಕೇಳ್ತಾನೆ, ಹಸಿವು ಆಗ್ತದೆ, ಅನ್ನ ಕೊಡಿ. ಆಗ ಇವರು ಹೇಳ್ತಾರೆ, ಯಾಕೆ ನಿನಗೆ ಅನ್ನ ಕೊಡಬೇಕು? ನಿನ್ನನ್ನು ಸೃಷ್ಟಿಸಿದ ದೇವನನ್ನು ಪೂಜಿಸುವ ಬದಲು ಮತ್ತೊಂದು ಸೃಷ್ಟಿಯಾದ ಬೆಂಕಿಗೆ ನೀನು ಪೂಜೆ ಮಾಡ್ತೀಯ, ಯಾಕೆ ನಿನಗೆ ಅನ್ನ ಕೊಡಬೇಕು? ಕೊಡ್ಲಿಲ್ಲ. ಆಗ ದೇವರು ಅಲ್ಲಾಹನು ಇಬ್ರಾಹಿಂ ನಬಿಯವರಲ್ಲಿ ಕೇಳ್ತಾರೆ, ಯಾ ಇಬ್ರಾಹಿಂ, ಇಷ್ಟು ನನಗೆ ಗೊತ್ತಿರುವ ಅವ ನನಗೆ ಈ ತನಕ ಪೂಜೆ ಮಾಡಲಿಲ್ಲ. ಅವ ಈ ತನಕ ಬೆಂಕಿಯನ್ನು ಪೂಜೆ ಮಾಡಿದ್ದು, ನನಗೆ ಆರಾಧನೆ ಮಾಡಿಲ್ಲ. ಆದರೆ ಇಷ್ಟು ಕಾಲ ನಾನು ಅವನಿಗೆ ಅನ್ನ ಕೊಟ್ಟಿದ್ದೇನೆ, ನಾನು ಅವನಿಗೆ ನೀರು ಕೊಟ್ಟಿದ್ದೇನೆ. ನೀನು ಒಂದು ಹೊತ್ತು ಅನ್ನ ಕೊಡ್ಲಿಕ್ಕೆ ಯಾಕೆ ಹಿಂಜರಿದೆ? ಇದು ಇಸ್ಲಾಂ, ಇದು ಧರ್ಮಗಳು. ನನ್ನ ಪ್ರೀತಿಯ ಬಂಧುಗಳೇ, ಎಲ್ಲ ಧರ್ಮಗಳು ಈ ಒಂದು ಉದಾತ್ತವಾದ ಮಾನವೀಯ ಸಂದೇಶಗಳು. ನಮ್ಮ ಆಚಾರ ವಿಚಾರಗಳಲ್ಲಿ ಬೇರೆ ಇರಬಹುದು, ಆದರೆ ಇಲ್ಲಿ ನಾವು ಎಲ್ಲರೂ ಒಂದಾಗಿರ್ಬೇಕು. ಆದ್ದರಿಂದಲೇ ನಿಮಗೆ ಗೊತ್ತಿರಬೇಕು, ನಮ್ಮಲ್ಲಿ ನಾವು ಒಂದಾಗಿ ಇದ್ದೇವೆ. ನಮ್ಮ ಪರಂಪರೆ ಹೇಗಿತ್ತು? ಎಲ್ಲರೂ ನಾವು ಒಟ್ಟಾಗಿ ಒಂದಾಗಿ ಬದುಕುತ್ತಿದ್ದ ಒಂದು ಕಾಲ. ಅದು ಎಲ್ಲಿ ತಪ್ಪಿ ಹೋಗಿದೆ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಸಂಸ್ಕೃತಿ, ಈ ಭಾರತಕ್ಕಿರುವಂತಹ ಉದಾತ್ತವಾದ ಒಂದು ಸಂಸ್ಕೃತಿ ಇದೆ. ನಮ್ಮ ಸಂವಿಧಾನದ ಅದರ ಪ್ರಿಯಾಂಬಲನ್ನು ಇಲ್ಲಿ ನನ್ನ ಸಂವಿತ ಮನ್ಸೂರ್ ಕೋಟೆಗದ್ದವರು ಓದಿದರು. ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ಭಾರತೀಯ ಅಂತ ಹೇಳಿದ್ದು ಹೊರತು ನಾವು ಹಿಂದೂ ಅಂತ ಹೇಳಿಲ್ಲ, ನಾವು ಕ್ರಿಶ್ಚಿಯನ್ ಅಂತ ಹೇಳಿಲ್ಲ, ನಾವು ಮುಸ್ಲಿಂ ಅಂತ ಹೇಳಿಲ್ಲ. ಈ ಭಾರತ ಯಾವತ್ತೂ ಹಿಂದೂ ರಾಷ್ಟ್ರ ಆಗಬಾರದು, ಯಾವತ್ತೂ ಮುಸ್ಲಿಂ ರಾಷ್ಟ್ರ ಆಗಬಾರದು, ಯಾವತ್ತೂ ಕ್ರೈಸ್ತ ರಾಷ್ಟ್ರ ಆಗಬಾರದು. ಬದಲು ಸದಾಕಾಲ ಇದು ಮಾನವ ಭಾರತ ಆಗಿ ಉಳಿಬೇಕು, ಮನುಷ್ಯ ದೇಶವಾಗಿ ಉಳಿಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಜನ ಸಮುದಾಯದವರನ್ನು ಸೇರಿಸಿಕೊಂಡು ನಾವು ಈ ಸಂದೇಶವನ್ನು ಹರಡುತ್ತಾ ಇಲ್ಲಿಗೆ ಬಂದಿದ್ದೇವೆ. ಭಾರತ ಎಂಬುದು ಯಾರದು ಎಂದು ಕೇಳಿದರೆ ಅದು ಮುಸಲ್ಮಾನರದಲ್ಲ, ಅದು ಕ್ರೈಸ್ತರದೂ ಅಲ್ಲ, ಅದು ಹಿಂದೂ ಧರ್ಮೀಯರದೂ ಅಲ್ಲ. ಭಾರತ ಎಂಬುದು ಭಾರತೀಯರದಾಗಿದೆ. ಭಾರತೀಯರು ಎಂದರೆ ಹೆಗಲ ಮೇಲೆ ಹೆಗಲು ಜೋಡಿಸಿಕೊಂಡು ಸಹೋದರ ಭಾವದಿಂದ ನಡೆಯುವವರು ಭಾರತೀಯರಾದ ನಾವೆಲ್ಲರೂ. ನಮ್ಮ ದೇಶಕ್ಕೆ ಒಂದು ಧ್ಯೇಯವಾಕ್ಯವಿದೆ, ವೈವಿಧ್ಯತೆಯಲ್ಲಿ ಏಕತೆ ಎಂಬುದು ನಮ್ಮ ದೇಶದ ಧ್ಯೇಯವಾಕ್ಯ. ಆದರೆ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಧ್ಯೇಯವಾಕ್ಯ ಇವತ್ತು ಹಲವರ ಭಾಷಣದಿಂದ ಮರೆಮಾಚಿದೆ ಎಂಬುದು ಬೇಸರದ ವಿಷಯವಾಗಿದೆ. ವೈವಿಧ್ಯತೆಯಲ್ಲಿ ಏಕತೆ ಎಂಬುದು ಹಲವು ಭಾಷಣಗಳಿಂದ ಮರೆಮಾಚುತ್ತಾ ಇದೆ ಇವತ್ತಿನ ಕಾಲಘಟ್ಟದಲ್ಲಿ. ಬಂಧುಗಳೇ, ರಾಕೇಶ್ ಶರ್ಮಾರವರು ಭಾರತದ ಪ್ರಥಮ ಗಗನಯಾತ್ರಿ, ಬಾಹ್ಯಾಕಾಶ ಯಾತ್ರಿಕ. ರಾಕೇಶ್ ಶರ್ಮಾ ಬಾಹ್ಯಾಕಾಶದಲ್ಲಿರುವಾಗ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಅವರ ಹತ್ರ ಒಂದು ಪ್ರಶ್ನೆ ಕೇಳಿದರು, ಬಾಹ್ಯಾಕಾಶದಿಂದ ನಮ್ಮ ಭಾರತ ದೇಶ ಹೇಗೆ ಕಾಣ್ತದೆ ಅಂತ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬರಿಗಣ್ಣಿನಲ್ಲಿ ಬಾಹ್ಯಾಕಾಶದಿಂದ ಭಾರತ ದೇಶ ಕಾಣಲಿಕ್ಕೆ ಆಗುವುದಿಲ್ಲ. ಆದರೆ ಅವರು ಅಲ್ಲಿ ಕುಳಿತು ಅದ್ಭುತವಾದ ಒಂದು ಮಾತನ್ನು ಹೇಳಿದ್ದಾರೆ, ಸಾರೇ ಜಹಾಂ ಸೆ ಅಚ್ಚಾ ಹಮಾರಾ ಹಿಂದೂಸ್ತಾನ್, ಸಾರೇ ಜಹಾಂ ಸೆ ಅಚ್ಚಾ ಹಮಾರಾ ಹಿಂದೂಸ್ತಾನ್. ಜಗತ್ತಿನ ಎಲ್ಲಾ ದೇಶಗಳಿಂದ ನಮ್ಮ ಭಾರತ ಸುಂದರವಾಗಿದೆ. ಹೇಗೆ ಸುಂದರವಾಗಿದೆ? ಅದಕ್ಕೆ ಉತ್ತರ ಕುವೆಂಪು ಅವರು ನೀಡುತ್ತಿದ್ದಾರೆ. ಏನು?
ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಎಂಬ ಯುಕ್ತಿಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿ ಜಾತಿ, ಮತ, ಪಂಗಡ, ಪಕ್ಷ ಭೇದ ಭಾವವಿಲ್ಲದೆ ಹೆಗಲ ಮೇಲೆ ಹೆಗಲು ಜೋಡಿಸಿಕೊಂಡು ಸಮಾಜ ನಿರ್ಮಾಣಕ್ಕಾಗಿ ಮುಂದೆ ಬರುವಾಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆ ಮತ್ತು ಸಾಮರಸ್ಯ ಸೃಷ್ಟಿಯಾಗ್ತದೆ ಅಂತ ಹೇಳಲು ನಾನು ಬಯಸುತ್ತೇನೆ. ತುಂಬಾ ಸಂತೋಷವಾಯಿತು. ನನ್ನ ಕನಸು ನನಸಾಯ್ತಲ್ಲ ಅಂತ. ತೆಕ್ಕಿಲ್ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಬಂದಾಗ ಇಂಥ ಒಂದು ಯುವ ಸಂಘಟನೆ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳುವಂತ ಕರೆ ಕೊಟ್ಟಿದ್ದೆ. ಇಷ್ಟು ಬೇಗ SYS ಅವರು ಕುಂದಾಪುರದಿಂದ, ನಾನು ಹೇಳಿರೋದು ಸುಳ್ಯದಲ್ಲಿ ಹಮ್ಮಿಕೊಳ್ಬೇಕು ಅಂತ, ಇಂಥ ಒಂದು ಕಾರ್ಯಕ್ರಮವನ್ನು ಕುಂದಾಪುರದಿಂದ ಸುಳ್ಯದವರೆಗೆ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಇದಕ್ಕೆ ನನ್ನ ಹತ್ರ ಅಭಿನಂದಿಸಲಿಕ್ಕೆ ಅಕ್ಷರಗಳಿಲ್ಲ. ಅಂತ ಒಂದು ಸಂತೋಷದ ಸಂದರ್ಭ ಇದು. ಈ ಸಂದರ್ಭ, ಇಂಥ ಒಂದು ಕಾರ್ಯಕ್ರಮಗಳು ಗ್ರಾಮಗಳಲ್ಲಿ ಆಗಬೇಕು ಅಂತ ಹೇಳಿ ಈಗಾಗಲೇ ಫಾದರ್ ಅವರು ಹೇಳಿದರು. ಇದೇ ವಿಚಾರವನ್ನು ಮುಖ್ಯ ಭಾಷಣಕಾರರು ಹೇಳಿದರು. ಆದರೆ ಇದೇ ವಿಚಾರವನ್ನು ನಾನು ಇಫ್ತಾರ್ ಕೂಟದಲ್ಲಿಯೂ ಸಹ ಹೇಳಿದ್ದೆ. ಹಾಗಾಗಿ ಇಲ್ಲಿ ಹೆಚ್ಚು ಹೊತ್ತು ಭಾಷಣ ಮಾಡೋದು ಮುಖ್ಯವಾಗಿಲ್ಲ. ಈಗ ಇಂಥ ಕಾರ್ಯಕ್ರಮದಲ್ಲಿ ಬಂದು ಪ್ರತಿಯೊಬ್ಬನು ಮನಸ್ಸು ಕೊಟ್ಟು ಹೋಗೊಟ್ಟು ಭಾಗವಹಿಸುವುದೇ ಒಂದು ಸೌಹಾರ್ದತೆ. ಆ ಭಾಗವಹಿಸುವಿಕೆ, ಇಲ್ಲಿ ನಾವು ಏನೆಲ್ಲ ಸೇರಿದ್ದೇವೆ ನಾವೆಲ್ಲ ಸೌಹಾರ್ದ ಹೃದಯಗಳೇ ಸೇರಿರುವುದು. ಇಲ್ಲಿ ನನ್ನ ಭಾಷಣದ ಮುಖ್ಯತೆ ಇಲ್ಲ, ನನ್ನ ಪ್ರತಿನಿಧಿತ್ವದ ಪ್ರಾಮುಖ್ಯತೆ ಇತ್ತು ಅಂತ ಹೇಳುವಂಥದ್ದು ಮನಗಂಡವನು ನಾನು. ಹಾಗಾಗಿ ಈ ಮಳೆಯ ಮಧ್ಯದಲ್ಲಿಯೂ ನಮ್ಮ ಒಂದು ಎರಡು ಮಾತಿಗಾಗಿ ಕಾಯ್ತಾ ನಿಂತಿರುವ ನನ್ನ ಎಲ್ಲ ಬಂಧುಗಳಿಗೆ ಈ ವೇದಿಕೆಯಿಂದ ವಂದಿಸ್ತಾ, ಭಾರತ ಅಂತ ಹೇಳುವಂಥದ್ದು ನಮ್ಮ ಸರ್ವ ಧರ್ಮಗಳ ದೇಶ. ಇಲ್ಲಿ ನೆಲೆಸಿರುವ ಎಲ್ಲರೂ ಸಮಾನರೆಂಬುದು ಸಂವಿಧಾನದ ಮೂಲ ಆಶಯ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇವರೆಲ್ಲರೂ ಬೋಧಿಸಿರುವಂಥದ್ದು ಸೌಹಾರ್ದತೆಯನ್ನು. ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲಿ ಸಂವಿಧಾನದ ಆಶಯಕ್ಕೆ ಧಕ್ಕೆಯಾಗದಂತೆ ನಾವು ಜೀವನವನ್ನು ನಡೆಸಬೇಕಾದದ್ದು ನಮ್ಮ ಕರ್ತವ್ಯ. ಒಬ್ಬ ಹಿಂದೂ ಧರ್ಮದ ಒಬ್ಬ ಪ್ರಮುಖನಾಗಿ, ಒಂದು ಹಿಂದೂ ದೇವಸ್ಥಾನದ ಒಬ್ಬ ಪ್ರಮುಖನಾಗಿ ನಾನೊಂದೆರಡು ದೃಷ್ಟಾಂತಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಆಗ ಈ ಒಂದು ಮೆರವಣಿಗೆಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ರದಿಂದ ಇಲ್ಲಿ ತನಕ ಬರಬೇಕಾದ್ರೆ ಒಬ್ಬ ವಯಸ್ಸಿನಲ್ಲಿ ಅತ್ಯಂತ ಹಿರಿಯ, ಬಹುಶಃ ಒಂದು 75-80 ವರ್ಷ ಆಗಿರ್ಬೋದು, ಅಂತಹ ಒಬ್ಬ ವ್ಯಕ್ತಿ, ಮುಸಲ್ಮಾನ ವ್ಯಕ್ತಿಯೊಬ್ಬರು ನಮ್ಮೊಂದಿಗೆ ಹೆಜ್ಜೆ ಆಗ್ತಾ ಇದ್ರು. ಅವರನ್ನು ನೋಡುವಾಗ ನನಗೊಂದು ನೆನಪಿಗೆ ಬಂತು, ನಮ್ಮ ಹಿಂದೂ ಧರ್ಮದ ಪುರಾಣದಲ್ಲಿ ಬಪ್ಪನಾಡು ಅಂತ ಹೇಳುವಂಥದ್ದು ದೇವಸ್ಥಾನ ಇದೆ. ಬಹುಶಃ ಎಲ್ರಿಗೂ ಗೊತ್ತಿರ್ಬೋದು. ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ನೋಡಿದವರು ಬಹುಶಃ ಯಾರೂ ಇರಲಿಕ್ಕಿಲ್ಲ. ಆ ಯಕ್ಷಗಾನದಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ದೇವಿ, ಹಿಂದೂ ಧರ್ಮದ ಆರಾಧ್ಯ ದೈವವಾದಂಥ ದುರ್ಗಾ ಪರಮೇಶ್ವರಿ ದೇವಿ ಓರ್ವ ಬಪ್ಪ ಬ್ಯಾರಿ ಅಂತ ಹೇಳುವಂಥ ಒಬ್ಬ ಮುಸಲ್ಮಾನ ವರ್ತಕನಿಗೆ ರಾತ್ರಿ ಪ್ರತ್ಯಕ್ಷವಾಗಿ ನನ್ನ ದೇವಸ್ಥಾನವನ್ನು ನೀನು ಕಟ್ಟಿಸಬೇಕು ಅಂತ ಹೇಳುವಂಥ ಒಂದು ವರವನ್ನು ಮತ್ತು ಬೇಡಿಕೆಯನ್ನು ಕೊಡ್ತಾಳೆ. ಅದೇ ರೀತಿ ಆ ದೇವಸ್ಥಾನವನ್ನು, ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕೊಟ್ಟವರು ಬಪ್ಪ ಬ್ಯಾರಿ ಅಂತ ಹೇಳುವಂಥ ಒಬ್ಬ ಮುಸಲ್ಮಾನ ವ್ಯಾಪಾರಿ. ಇವತ್ತಿಗೂ ಅದು ಪುರಾಣದಲ್ಲಿ ಇದೆ, ಕಥೆಗಳಲ್ಲಿ ಇದೆ, ನಮ್ಮ ಹಿಂದೂ ಧರ್ಮದ ಇತಿಹಾಸ ಅಥವಾ ಪುರಾಣದಲ್ಲಿ ಇದೆ. ಅದನ್ನು ಯಾರೂ ಪ್ರಶ್ನೆ ಮಾಡಲಿಕ್ಕಿಲ್ಲ, ಅದು ಸತ್ಯ. ಇವತ್ತಿಗೂ ಕೂಡ ಬಪ್ಪ ಬ್ಯಾರಿ ಅಂತ ಹೇಳುವಂಥ ವ್ಯಕ್ತಿಗೆ ಅಥವಾ ಅವನ ಪರಂಪರಾನುಗತವಾಗಿ ಮುಂದಕ್ಕೆ ಬಂದಂಥ ಅವನ ವಂಶದಿಂದ ಬಂದಂಥ ವ್ಯಕ್ತಿಗಳಿಗೆ ವಿಶೇಷವಾದ ಗೌರವ ಇದೆ. ಸ್ನೇಹಿತರೆ, ಸಿಕ್ಕಾಪಟ್ಟೆ ಉಷ್ಣತೆ ಏರಿದಾಗ ಪ್ರಕೃತಿ ಮಳೆ ಸುರಿಸುವುದರ ಮೂಲಕವಾಗಿ ಬ್ಯಾಲೆನ್ಸ್ ಮಾಡ್ತದೆ, ತಂಪು ಮಾಡ್ತದೆ. ಬೇಸಿಗೆಯಲ್ಲಿ ಸಾಮಾನ್ಯ ಮಾರ್ಚ್ ತಿಂಗಳಲ್ಲಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸೆಕೆ ಉಂಟಾಗಿ ಫ್ಯಾನ್ ಹಾಕಿದ್ರು ಆಗುದಿಲ್ಲ, ಎಸಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅನ್ನುವ ಸ್ಥಿತಿ ಬಂದಾಗ ಸಂಜೆ ಧಾರಾಕಾರ ಮಳೆ ಸುರಿಯುತ್ತದೆ. ಅಂದ್ರೆ ಪ್ರಕೃತಿಯ ಉಷ್ಣತೆಯನ್ನ ಪ್ರಕೃತಿಯ ಬ್ಯಾಲೆನ್ಸ್ ಮಾಡ್ತದೆ. ನಮ್ಮ ಒಳಗೆ ಅಹಂಕಾರದ ಉಷ್ಣತೆ ತುಂಬಿದೆ. ಇದನ್ನು ತಣಿಸುವುದು ಹೇಗೆ ಅಂತ ಕೇಳಿದ್ರೆ, ನೀವು ಈ ರೀತಿಯಾಗಿ ಒಂದು ಹೃದಯಗಳ ಸಂಗಮದ ಈ ಒಂದು ರ್ಯಾಲಿ ಮಾಡುವುದರ ಮೂಲಕವಾಗಿ ತಂಪು ಮಾಡುವ ಕೆಲಸ ಮಾಡಿದ್ದೀರಿ. ಅದಕ್ಕೋಸ್ಕರವಾಗಿ ನಾಡಿನ ಎಲ್ಲರ ಪರವಾಗಿ ನಿಮಗೆ ಶುಭಾಶಯಗಳು ಸಲ್ತದೆ. ಇನ್ನು ಎರಡು ವಿಚಾರ ಹೇಳ್ತೇನೆ. ತಪ್ಪು ಯಾರು ಮಾಡಿದ್ರೆ ತಪ್ಪು, ಸರಿ ಎಲ್ಲಿದ್ರು ಸರಿ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ತಪ್ಪು ಯಾರು ಮಾಡಿದ್ರು ತಪ್ಪು, ಸರಿ ಎಲ್ಲಿದ್ರು ಸರಿ. ಇವತ್ತು ಸಮಸ್ಯೆ ಏನಾಗಿದೆ ಅಂತ ಕೇಳಿದ್ರೆ, ತಪ್ಪುಗಳನ್ನ ಮತ ಮತ್ತು ಧರ್ಮದ ಹೆಸರಿನಲ್ಲಿ ಸಮರ್ಥನೆ ಮಾಡುವ ಒಂದು ಗುಂಪು. ಸರಿಯನ್ನು ಯಾರು ಮಾಡಿದ್ರು ಅವ ಆ ಧರ್ಮದವ ಮಾಡಿದ, ಹಾಗಾಗಿ ಅದು ಸರಿಯಲ್ಲ ಹೇಳುವಂತ ಇನ್ನೊಂದು ಗುಂಪು.
ಇದು ಎರಡೂ ಅಶಾಂತಿಗೆ ಕಾರಣ ಆಗ್ತಾ ಉಂಟು. ಆಗೊಬ್ಬರೇ ಮಾತಾಡ್ತಾ ಒಂದು ಸಲಹೆ ಕೊಡೋದನ್ನು ಕೇಳಿದೆ, ಹಿಂದೂ ಸಂಘಟನೆಗಳು ಕೂಡ ಮಾಡಬೇಕು ಅಂತ. ಹಿಂದೂ ಧರ್ಮಕ್ಕೆ ಅಧಿಕೃತವಾಗಿ ಯಾವ ಸಂಘಟನೆಗಳು ಇಲ್ಲ. ಸರಿ ಸರ್, ಎಂ ಬಿ ಸದಾಶಿವ ಸರ್, ಹಿಂದೂ ಧರ್ಮಕ್ಕೆ ಯಾವ ಸಂಘಟನೆಗಳು ಇಲ್ಲ. ಹಿಂದೂ ಧರ್ಮವನ್ನು ಯಾವ ಸಂಘಟನೆಗಳು ಪ್ರತಿನಿಧಿಸುವುದಿಲ್ಲ. ಹಿಂದೂ ಧರ್ಮವನ್ನು ಪ್ರತಿನಿಧಿಸುವುದು ಜಗದ್ಗುರು ಪೀಠಗಳು. ಹಾಗಾಗಿ ನಾವು ಶೃಂಗೇರಿ ಜಗದ್ಗುರು ಪೀಠ ಅಂತ ಹೇಳ್ತೇವೆ. ನಾವು ನಮಗೆ ಮಾರ್ಗದರ್ಶನ ಬೇಕಾಗುವುದು ಯಾವ ಸಾಮಾಜಿಕವಾದ ಸಂಘಟನೆಗಳಿಂದ ನಮಗೆ ಬೇಕಾಗುವುದು ಮಾರ್ಗದರ್ಶನ ಮಾಡಬೇಕಾದ ಜಗದ್ಗುರು ಪೀಠಗಳು. ನಾವು ಅದನ್ನು ನಂಬಿರುವವರು. ನೀವು ಒಂದು ಮಾತು ಹೇಳಿದ್ರಿ, ವಸುದೆಯೇ ಕುಟುಂಬ. ನಾನು ಮುಂದುವರಿಸ್ತೇನೆ, ಹೃದಯಗಳನ್ನು ಬೆಸೆಯೋಣ ಅಂತ ಹೇಳಿದ್ರಿ. ನಾನು ಹೇಳ್ತೇನೆ, ಹೃದಯಗಳನ್ನು ಬೆಸೆಯೋಣ, ವಸುಧಾ ಕುಟುಂಬ ರಚಿಸೋಣ. ನನ್ನ ಧರ್ಮ ಅದು, ವಸುದೈವ ಕುಟುಂಬ ಅಂತ ಹೇಳಿದ ಧರ್ಮ ನನ್ನದು. ನನ್ನ ಸನಾತನ ಹಿಂದೂ ಧರ್ಮ ವಸುದೆಯ ಕುಟುಂಬ ಅಂತ ಹೇಳಿದೆ. ಹಾಗಾಗಿ ಇಲ್ಲಿರುವ ಹೆಸರು ಬೇರೆ ಇದೆ, ಬಣ್ಣ ಬೇರೆ ಇದೆ, ಬಟ್ಟೆ ಬೇರೆ ಇದೆ, ಆಹಾರ ಪದ್ಧತಿ ಬೇರೆ ಇದೆ, ಆಚಾರ ಪದ್ಧತಿ ಬೇರೆ ಇದೆ, ಆರಾಧನಾ ಪದ್ಧತಿ ಬೇರೆ ಇದೆ, ನಂಬಿಕೆಯ ಪದ್ಧತಿ ಬೇರೆ ಇದೆ. ಆದರೆ ನಾವೆಲ್ಲ ಒಂದು ಕುಟುಂಬವಾಗಿದ್ದೇವೆ. ಇಲ್ಲಿ ಸೇರಿರತಕ್ಕಂಥ ಎಲ್ಲ ನನ್ನ ಸಹೋದರರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ನಿಮ್ಮನ್ನು ಸ್ವಲ್ಪ ಸಪ್ರೇಟ್ ಮಾಡಿದ್ದೇನೆ, ಬಾಕಿ ಎಲ್ಲ ನನ್ನ ಸಹೋದರರೇ ಮತ್ತು ಪೊಲೀಸ್ ಇಲಾಖೆಯವರಿದ್ದಾರೆ. ಪೊಲೀಸ್ ಇಲಾಖೆಯವರು ಬಹುಶಃ ಇವತ್ತು ವಿಡಿಯೋ ಮಾಡ್ತಾ ಇದ್ದಾರೆ. ರಾಜಕೀಯ ಭಾಷಣ ಮಾಡುವಾಗ ಹೇಗೂ ಮಾಡ್ತಾರೆ, ಧಾರ್ಮಿಕ ಭಾಷಣ ಮಾಡುವ ಸಂದರ್ಭದಲ್ಲಿ ಅವರು ಬಹಳಷ್ಟು ಅಲರ್ಟ್ ಆಗಿರ್ತಾರೆ. ಯಾರು ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಿರ್ದೇಶನ ಕೂಡ ಇರತಕ್ಕಂಥದ್ದು ಅಂಥದ್ದೇ. ಬಹುಶಃ ಇಲ್ಲಿ ಕೂಡ ಅಂಥದ್ದೇನಾದ್ರು ಮಾತಾಡ್ತಾರ ಅಂತ ಭಾವನೆ ಅವರ ಹತ್ರ ಇರ್ಬೋದು. ಯಾವ ಒಂದು ಮಾತನ್ನು ಯಾವ ಗೆಸ್ಟ್ಗಳು ಕೂಡ ನಿಮಗೆ ಏನು ಕಮ್ಯುನಲ್ ಹಾರ್ಮನಿಗೆ ತೊಂದರೆ ಆಗತಕ್ಕಂಥ ಮಾತನ್ನು ಮಾತಾಡತಕ್ಕಂಥ ವ್ಯಕ್ತಿಗಳು ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಬದಲಾಗಿ ನಿಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡತಕ್ಕಂಥ ಜನ, ಏನು ಸೌಹಾರ್ದತೆಯನ್ನು ಬೆಳೆಸಬೇಕು ಅನ್ನುವಂಥದ್ದಕ್ಕೆ ನೀವು ಇರ್ತೀರಾ, ನೀವು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರಬೇಕು, ಶಾಂತಿಯನ್ನು ಕಾಪಾಡಿಕೊಂಡು ಬರಬೇಕು ಅಂತ ಮಾತಾಡುವಂಥದ್ದಕ್ಕೆ ತಾವಿರತಕ್ಕಂಥದ್ದು. ಹಾಗೆ ನಾವು ಕೂಡ ಇಲ್ಲಿ ನಿಮ್ಮ ಜೊತೆಗೇ ನಾವಿರತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ದೇಶದಲ್ಲಿ ಯಾವುದಕ್ಕೂ ಬಡತನ ಇಲ್ಲ, ಯಾವುದಕ್ಕೂ ತೊಂದರೆ ಇಲ್ಲ. ದೇಶದಲ್ಲಿ ಎಲ್ಲವೂ ಇದೆ. ನಮ್ಮ ದೇಶದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅಂತ ಮತ್ತು ನಾವು ಹೇಳಬಹುದು. ಆದರೆ ಕೊರತೆ ಇದೆ. ಯಾವುದಕ್ಕೆ ಕೊರತೆ ಇದೆ? ನಾವು ಸೌಹಾರ್ದತೆಯಿಂದ ಬಾಳ್ವೆ ಮಾಡುವಂಥದ್ದಕ್ಕೆ ನಾವೆಲ್ಲರೂ ಹೋಗಿ ವೇದಿಕೆಯಲ್ಲಿ ಮಾತಾಡತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನು ಮಾತಾಡ್ತಾರೋ, ಏನು ಶುರುವಾಗುತ್ತೋ ಅನ್ನುವಂಥ ಭಾವನೆಗಳು ಕೆಲವೊಂದು ಕಡೆಗಳಲ್ಲಿ ಕಾಣ್ತಾ ಇದೆ. ಹಾಗಾಗಿ ಸೌಹಾರ್ದತೆಯನ್ನು ಕಾಪಾಡತಕ್ಕಂಥದ್ದೇ ಬಹುಶಃ ದೇಶಕ್ಕೆ ಸವಾಲಾಗಿದೆ ಅನ್ನುವಂಥ ಸಂದರ್ಭವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಆಕಾಶಂ ಪತಿತಂ ತೋಯಂ ಯಥೋ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತೇವೆ. ಆಕಾಶದಿಂದ ಬಿದ್ದ ನೀರು ಕೊನೆಗೆ ಸೇರುವುದು ಸಾಗರಕ್ಕೆ. ನಿನ್ನೆಯಿಂದ ದೋ ಎಂದು ಸುರಿಯುತ್ತಿರುವ ಮಳೆಯಲ್ಲಿ ಈ ನೀರೆಲ್ಲ ಹರಿದು ಹೋಗುವುದು ಸಾಗರಕ್ಕೆ. ನಾವೆಲ್ಲರೂ ನಮಸ್ಕಾರ ಮಾಡುವುದು ಏಕದೇವನಿಗೆ. ಅಂಥ ದೇವರ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ನಡೆದುಕೊಂಡಾಗ ಎಲ್ಲರಲ್ಲೂ ಸಹೃದಯವನ್ನು ಮೂಡಿಸುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ. ಎಲ್ಲರ ಹೃದಯವನ್ನು ಜೋಡಿಸಿದ್ದೀರಿ. ಅನೇಕ ದೃಷ್ಟಾಂತಗಳನ್ನು ನಾನಿಲ್ಲಿ ಕೇಳಿದೆ. ಅದು ಅಯ್ಯಪ್ಪ ಸ್ವಾಮಿಯಲ್ಲಿ ಹೋದಾಗ ವಾವರಣದಾಗಿರಬಹುದು, ಬಪ್ಪನಾಡು ದೇವಸ್ಥಾನದ ಬಗ್ಗೆ ಆಗಿರ್ಬೋದು. ಆದರೆ ನಾನು ಒಂದು ಪತ್ರಿಕೆಯ ಸಂಪಾದಕನಾಗಿದ್ದಾಗ 80ರ ದಶಕದಲ್ಲಿ ಒಂದು ಲೇಖನವನ್ನು ಬರೆದೆ ನಮ್ಮ ಈ ನೆರೆಯ ಗ್ರಾಮವಾದಂಥ ಅಜ್ಜಾವರದ ಮೇನಾಲದ ಬಗ್ಗೆ. ಮೇನಾಲ ದರ್ಗದಲ್ಲಿ ಇವತ್ತಿಗೂ ಕೂಡ ಆ ದರ್ಗದ ಮುಕ್ತೇಸರಾಗಿರುವುದು ಮೇನಾಲ ಗುಡ್ಡಪ್ಪರೆಗಳು ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ದೂರಕ್ಕೆ ಹೋಗಬೇಕಾಗಿಲ್ಲ, ನಮ್ಮ ಪಕ್ಕದಲ್ಲೇ ಈ ರೀತಿಯ ಸೌಹಾರ್ದದ ಸಂಕೇತಗಳಿವೆ. ಈ ದೇಶದ ಅನೇಕ ಐತಿಹ್ಯಗಳನ್ನು ಗಮನಿಸಿ ನೋಡಿ. ನಾವೆಲ್ಲರೂ ಅತ್ಯಂತ ಗೌರವದಿಂದ ಕಾಣುವ ಸೂಫಿಗಳು, ಸಂತರು, ಶಂಕರಾಚಾರ್ಯರು ಏನನ್ನ ಹೇಳಿದರು. ಕಬೀರರಂಥವರು ಒಂದು ಮಾತು ಹೇಳಿದ್ದಾರೆ, ನನಗೆ ಕಾಶಿಯೇ ಮೆಕ್ಕ, ನನಗೆ ರಾಮನೇ ರಹೀಮ ಅಂತ ಕಬೀರರು ಹೇಳಿದರು. ಹಿಂದೂ ಸಾಮ್ರಾಟ್ ಅಂತ ನಾವು ಯಾರನ್ನು ಬಹಳ ಗೌರವದಿಂದ ಕಾಣ್ತೇವೆ, ಹಿಂದೂ ಸಾಮ್ರಾಟ್ ಶಿವಾಜಿಯ ಒಂದು ಆಸ್ಥಾನದಲ್ಲಿ ಅವರ ಅಂಗರಕ್ಷಕರಾಗಿದ್ದ 15 ಮಂದಿಯಲ್ಲಿ 12 ಜನ ಇಸ್ಲಾಂ ಧರ್ಮಕ್ಕೆ ಸೇರಿದವರಿದ್ದರು. ಅವರ ಖಾಸಗಿ ಅಂಗರಕ್ಷಕನಾಗಿದ್ದವನು, ಹಿಂದೂ ಸಾಮ್ರಾಟರ ಖಾಸಗಿ ಅಂಗರಕ್ಷಕನಾಗಿದ್ದವನು ದೌಲತ್ ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಕನ್ನಡ ಜಿಲ್ಲೆ ಸಾಮರಸ್ಯದ ಒಂದು ಸೌಹಾರ್ದತೆಯ ಒಂದು ಒಕ್ಕೂಟ ಆಗಬೇಕೆಂಬ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ
ಇವತ್ತು ಸಮರೋಪವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ SIS ಸುಳ್ಯ ಝೋನ್ ಸಮಿತಿಯವರು ಒಂದು ಪ್ರಯತ್ನದಿಂದ ನಮ್ಮ ಎಲ್ಲ ಸುನ್ನಿ ಸಂಘ ಕುಟುಂಬಗಳ ಈ ಒಂದು ಸಹಕಾರದಿಂದ ಒಂದು ಸ್ವಾಗತ ಸಮಿತಿಯನ್ನು ಮಾಡಿ ಆ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ನನ್ನನ್ನು ನೇಮಿಸಿ ಇವತ್ತು ಈ ಒಂದು ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಸುಮಾರು 3 ಗಂಟೆಯಲ್ಲಿ ಕ್ರಮಿಸಬಹುದಾದಂತಹ ಒಂದು ದೂರವನ್ನು ಕುಂದಾಪುರದಿಂದ ಸುಳ್ಯದ ತನಕ 3 ದಿನಗಳ ಕಾಲ ಕ್ರಮಿಸಿ ಹಾದು ಬಂದ ಎಲ್ಲ ಪ್ರದೇಶಗಳಲ್ಲೂ ಸೌಹಾರ್ದತೆಯ ಬೀಜವನ್ನು ಬಿತ್ತಿಕೊಂಡು ಬಂದಿದ್ದೇವೆ. ಈ ನಡಿಗೆಗಳಿಗೆ ಈ ದೇಶದಲ್ಲಿ ಬಹಳಷ್ಟು ದೊಡ್ಡ ಇತಿಹಾಸಗಳಿವೆ. ಮಹಾತ್ಮ ಗಾಂಧೀಜಿಯವರು ಬಹಳ ದೊಡ್ಡ ದಂಡಿಯಾತ್ರೆಯನ್ನು ಮಾಡಿದರು. ಉಪ್ಪು ಸತ್ಯಾಗ್ರಹದ ಪ್ರಯುಕ್ತ ಮಾಡಿದಂತಹ ದಂಡಿಯಾತ್ರೆಗಳು 240 ಕಿಲೋಮೀಟರ್ ಮೈಲಿ ಅವತ್ತವರು ಅಹಮದಾಬಾದ್ನ ಸಬರ್ಮತಿ ಆಶ್ರಮದಿಂದ ನಡೆದು 78 ಸ್ವಯಂ ಸೇವಕರ ಜೊತೆ ನಡೆದುಕೊಂಡು ಹೋಗಿ ಬ್ರಿಟಿಷರ ಉಪ್ಪಿನ ಕರದ ವಿರುದ್ಧವಾದಂತಹ ಸಮರವನ್ನು ಮಾಡಿದರು. ಸುಮಾರು 10 ವರ್ಷಗಳ ಹಿಂದೆ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರಾದ ಕಾಂದಬರಂ AP ಅಬೂಬಕರ್ ಮುಸ್ಲಿಯಾರ್, ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ 2400 ಕಿಲೋಮೀಟರ್ ಕ್ರಮಿಸಿ ಗುಲ್ಬರ್ಗದಿಂದ ಮಂಗಳೂರು ತನಕ ಒಂದು ಬೃಹತ್ತಾದ ಮಾನವತಾ ಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ದೇಹ ಅಲುಗಾಡಿದಾಗ ಮನಸ್ಸು ಅಲುಗಾಡುತ್ತದೆ. ಒಂದು ಮನುಷ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಕನಿಷ್ಠ ಪಕ್ಷ ದಿವಸದಲ್ಲಿ 10,000 ಹೆಜ್ಜೆಗಳನ್ನು ಇಡಬೇಕು ಅಂತ ವೈದ್ಯಶಾಸ್ತ್ರ ಹೇಳಿದೆ. ಈ 10,000 ಹೆಜ್ಜೆಗಳನ್ನು ವೈಯಕ್ತಿಕವಾಗಿ ಒಬ್ಬ ಮಾಡಿದಾಗ ಆತನ ದೇಹದಲ್ಲಿ ಪುಷ್ಟಿ, ಆರೋಗ್ಯದಲ್ಲಿ ಹೆಚ್ಚಳ, ಹೃದಯಕ್ಕೆ ಬಹಳ ಆರೋಗ್ಯ ಉಂಟಾಗ್ತದೆ. ಇವತ್ತು ನಾವು 3 ದಿನಗಳ ಕಾಲ ಕುಂದಾಪುರದಿಂದ ಆರಂಭಗೊಂಡು ಇಲ್ಲಿಯ ತನಕ 100 ಕಾರ್ಯಕರ್ತರು ಕೋಟ್ಯಂತರ ಹೆಜ್ಜೆಗಳನ್ನು ಹಾಕಿದ್ದಾರೆ. ಇದು ಅವರ ದೇಹದ ಆರೋಗ್ಯಕ್ಕಾಗಿ ಅಲ್ಲ, ಹೃದಯದ ಆರೋಗ್ಯಕ್ಕಾಗಿ ಅಲ್ಲ, ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಈ ನಾಡಿನಲ್ಲಿ ಕೋಮು ಸೌಹಾರ್ದತೆಯನ್ನು ಗಟ್ಟಿಗೊಳಿಸುವುದಕ್ಕಾಗಿ. ಎಲ್ಲ ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು ಬಹಳ ಸುಂದರವಾಗಿ ಈ ಸಂಜೆಯಲ್ಲಿ ಇವತ್ತು ಬಹಳ ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಸಮಯದ ಅಭಾವದಿಂದ ಹೆಚ್ಚಿನ ವಿಚಾರ ನಾನು ಇವತ್ತು ಮಾತನಾಡುವುದಿಲ್ಲ. ಒಂದು ಮಾತನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ವಯನಾಡು ಘಾಟಿಯಲ್ಲಿ ಒಂದು ಮಂಗನಿಗೆ ಆಕ್ಸಿಡೆಂಟ್ ಆಯಿತು. ವಯನಾಡು ಘಾಟಿಯಲ್ಲಿ ಒಂದು ಕೋತಿಗೆ ಒಂದು ಗಾಡಿ ಬಡಿಯಿತು, ಆಕ್ಸಿಡೆಂಟ್ ಆಯಿತು, ಕೈಕಾಲುಗಳು ಛಿದ್ರಗೊಂಡವು, ರಕ್ತ ಚೆಲ್ಲಿದು. ಆ ಸಂದರ್ಭದಲ್ಲಿ ಅದನ್ನು ಬಹಳ ಸುಂದರವಾದ ರೀತಿಯಲ್ಲಿ ಮಲಯಾಳಂ ಪತ್ರಕರ್ತರೊಬ್ಬರು ಅದನ್ನು ಶೂಟ್ ಮಾಡಿದರು. ಅದನ್ನು ಬಹಳ ಸುಂದರವಾಗಿ ಅವರ ಪತ್ರಿಕೆಯ ಕವರ್ ಪೇಜ್ ಅಲ್ಲೇ ಕೊಟ್ಟಿದ್ರು. ಅಲ್ಲಿ ಏನಿತ್ತು ಅಂತ ಹೇಳಿದರೆ, ಅಲ್ಲಿ ಆಕ್ಸಿಡೆಂಟ್ಗೊಳಗಾದ, ರಸ್ತೆ ಅಪಘಾತಕ್ಕೊಳಗಾದ ಮಂಗನನ್ನು ಹಿಡ್ಕೊಂಡು ಎಲ್ಲ ಮಂಗಗಳು ಕಾಡಿಂದ ಓಡಿ ಬಂದು ಆ ಮಂಗನನ್ನು ಸುತ್ತುವರಿಯುತ್ತದೆ. ಕೆಲವು ಮಂಗಗಳು ಅದರ ಮೇಲೆ ಇನ್ನೊಂದು ವಾಹನ ಹತ್ತದಂತೆ ಕಾಪಾಡ್ತದೆ, ಮತ್ತು ಕೆಲವು ಮಂಗಗಳು ಅದನ್ನು ಮೆಲ್ಲ 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 ಎತ್ತಿಕೊಂಡು ಕಾಡಿನಿಗೆ ಸಾಕ್ತದೆ, ಅದನ್ನು ಬೇಕಾದಂತಹ ಟ್ರೀಟ್ಮೆಂಟ್ ಕೊಡ್ತದೆ. ಈ ರೀತಿಯ ಒಂದು ಫೋಟೋವನ್ನು ಕೇರಳದಲ್ಲಿ ಮಲಯಾಳಂ ಪತ್ರಿಕೆಯೊಂದು ಮುಖ್ಯ ಪುಟದಲ್ಲಿ ಲೀಡಿಂಗ್ ನ್ಯೂಸ್ ಆಗಿ ಹಾಕಿತ್ತು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನೆಂದರೆ, ಮನುಷ್ಯರಿಗೆ ಅಪಘಾತ ಸಂಭವಿಸಿದರೆ, ಕೈಕಾಲು ಊನವಾದರೆ, ಸತ್ತು ಹೋದರೆ, ರಕ್ತ ಚೆಲ್ಲಿದರೆ ಅದರಲ್ಲಿ ಬಂದು ಅಲ್ಲಿ ವಾಟ್ಸಪ್ ಅಲ್ಲಿ ಫೋಟೋ ಕ್ಲಿಕ್ಕಿಸುವ, ವಿಡಿಯೋ ಮಾಡುವಂತಹ ಅವಾಂತರವಲ್ಲದೆ ಆ ಮನುಷ್ಯರನ್ನು ಕನಿಷ್ಠ ಪಕ್ಷ ರಕ್ತಸ್ರಾವದಿಂದ ಸಂರಕ್ಷಣೆ ಮಾಡಲಿಕ್ಕಾದರೂ ಅತ್ಯಂತ ಬೇಗ ಆಸ್ಪತ್ರೆಗೆ ಕೊಂಡು ಹೋಗುವ ಅನ್ನುವ ಚಿಂತೆ ನಮ್ಮ ಮನುಷ್ಯರಿಗೆ ಎಲ್ಲದಾಗಿದೆ. ಕಾಗೆಯೊಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನು, ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೇ ತನ್ನ ಕುಲವನೆಲ್ಲವ. ಶಿವ ಭಕ್ತರಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಅಂತ ಮನುಷ್ಯನ ಬಗ್ಗೆ ಬಹಳ ಸುಂದರವಾಗಿ ಸರ್ವಜ್ಞ ಹೇಳಿದ್ದಾನೆ. ಮಾನವೀಯತೆಯ ಹಾದಿಯಲ್ಲಿ ಸಾಗುವ SYS ಸೌಹಾರ್ದ ಸಂಚಾರದಿ ನೈಜ ಪ್ರೀತಿಯನ್ನು ತಿಳಿದುಕೊಳ್ಳು ಮಾನವ. SYS ಸೌಹಾರ್ದ ಸಂಚಾರದಿ ದ್ವೇಷ ಬಿತ್ತಿ ದೇಶವನ್ನು ಏಕೆ ನಾಶ ಮಾಡುವೆ, ಅಳಿಯಲಿರುವ ಬಾಳಿಗಾಗಿ ಏಕೆ ರೋಷ ತುಂಬುವೆ. ದ್ವೇಷ ಬಿತ್ತಿ ದೇಶವನ್ನು ಏಕೆ ನಾಶ ಮಾಡುವೆ, ಅಳಿಯಲಿರುವ ಬಾಳಿಗಾಗಿ ಏಕೆ ರೋಷ ತುಂಬುವೆ.